ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಹೀಗಾಗಿ ಈ ಪರ್ವತದ ಬಗ್ಗೆ ಒಂದು 2-3 ಮಾತು ಮಾತಾಡಿದ್ದು ಮೊದಲು ಒಬ್ಬ ಮುಸುಕುದಾರಿ ಆದಾಗ, ಇಲ್ಲ ಅಲ್ಲಿ ಯಾರಿಗೂ ಹೋಗಿ ಕೊಡ್ತಾ ಇರಲಿಲ್ಲ, ಅಲ್ಲಿ ಪರ್ಮಿಷನ್ ಇರಲಿಲ್ಲ, ಭಯ ಹುಟ್ಟಿಸ್ತಾ ಇದ್ದರು, ಅಲ್ಲಿಯ ಸ್ಥಳೀಯರಿಗೆ ಹೋಗ್ಲಿಕ್ಕೆ ಬಿಡ್ತಾ ಇರಲಿಲ್ಲ, ನಾನು ಹೋಗೋದಲ್ಲಿ ಬಂದಿದ್ದದ ಎಷ್ಟಿದ್ದದ ಈಗಲೂ ಎಲ್ಲ ಕೊಟ್ಟಿದ್ದೆ. ಅದನ್ನು ನಂತರದಲ್ಲಿ ಉಲ್ಟಾ ಹೊಡೆದ ಮತ್ತು ಬೇರೆ. ಆದರೆ ಬಂಗ್ಲೆ ಗುಡ್ಡದಲ್ಲಿ ಇವತ್ತು ಸಾಕಷ್ಟು ಎವಿಡೆನ್ಸಸ್ ಸಿಕ್ಬಿಟ್ಟಿದ್ದಾವೆ. ಅಲ್ಲಿ ಅಸ್ಥಿಪಂಜರಗಳು ಸಿಕ್ಕಿದ್ದಾವೆ, ಬುರುಡೆಗಳು ಸಿಕ್ಕಿದ್ದಾವೆ. ಅದು ವಿಠ್ಠಲಗೌಡ ಹೋಗಿ ತೋರಿಸಿದ ನಂತರ ಮತ್ತು ಇನ್ನಷ್ಟು ಕನ್ಫರ್ಮ್ ಆಗಿದೆ. ಅದು ಈವನ್ ಮಕ್ಕಳು ಮತ್ತು ಹೆಣ್ಣು ಮಕ್ಕಳ ಬಾಲಕಿಯರ ಅವಶೇಷಗಳು ಅಥವಾ ಅವು ಮೂಳೆಗಳು ಅನ್ನುವಂಥ ಸಹಿತ ಇತ್ತೀಚೆಗೆ ಮಾತಾಡ್ತಾ ಇದ್ದಾರೆ. ಇರಲಿ, ನಾವೊಂದು ವಿಚಾರ ಮಾಡ್ರು, ಉಲ್ಟಾ ಹೊಡೆದಿದ್ದಾರಪ್ಪ ನಮ್ಮ ಚಿನ್ನಯ್ಯ, ಹೇಳಿದ್ದಿಲ್ಲ ಸುಳ್ಳದು ಇವರ ಮಾಡಿಸಿದ್ರು ಅಂತೇಳಿ ನಾವು ಒಪ್ಕೊಳ್ಳೋಣ ಆ ಮಾತನ್ನು. ಯಾರು ಇವ್ರು ಹೇಳಿಸ್ಕೊಂಡು ಕರ್ಕೊಂಡು ಬಂದರು ನಮ್ಮ ಈ ಒಂದು ಚಿನ್ನಯ್ಯನ ಅಥವಾ ನಮ್ಮ ಮುಸುಕುದಾರಿ ಭೀಮನ್ನ. ಇವ್ರನ್ನ ಯಾಕೆ ಹಾಗೆ ಮಾಡ್ಕೊಂಡು ಬಂದ್ರಪ್ಪ ಇವರು? ಅವ್ರು ಕರ್ತಂದಿದ್ದಾರೋ ಇಲ್ಲವೋ ತನಗಿಂದ ಮುಂದುವರಿಯುವಂಥದ್ದು, ತನಗಿಂದ ಗೊತ್ತಾಗುವಂಥದ್ದು ಕರ್ಕೊಂಡು ಬಂದಿರ್ಬೋದು. ಇವತ್ತಿನ ಉಲ್ಟಾ ಹೊಡೆದಿದ್ದಾರೆ ನಮ್ಮ ಭೀಮ. ಆದ್ರೆ ಇದು ಅಂತಿಮ ಸತ್ಯ ಏನು ಅಂತೇಳಿ. ಒಂದು ವೇಳೆ ಈ ಭೀಮ ಆ ಹೇಳಿದ ಸುಳ್ಳಾಗಿದ್ರೆ, ಉಲ್ಟಾ ಹೊಡೆದಕ್ಕೆ ಸರಿಯಾಗಿದ್ರೆ ಮತ್ತೆ ಅಲ್ಲಿ ಹೆಣ್ಣುಗಳು ಎಲ್ಲಿಯೂ ಸಿಕ್ಕುವವು. ಆ ಒಂದು ಅಸ್ಥಿ ಪಂಜರ ಅದು ತಮ್ಮ ಜೀವ ಕಳ್ಕೊಂಡಿದ್ದು ಎಲ್ಲ ಆತ್ಮಹತ್ಯೆ ಮಾಡ್ಕೊಂಡವ್ರ ಅನ್ನುವಂಥ ಒಂದು ದೊಡ್ಡ ಪ್ರಶ್ನೆ ಇಲ್ಲಿ ಉದಯ ಆಗ್ತದೆ. ಯಾಕಂದ್ರೆ ಹಾಗಾಗಿ ಇನ್ನೊಂದು ದೊಡ್ಡ ಪ್ರಶ್ನೆ ಹುಡ್ತದೆ, ಈ ಏನು ತೋರಿಸಿದ್ರಲ್ಲ, ಏನು ಆರೋಪ ಮಾಡಿದ್ರು ದೂರದಾರಿದ್ದಲ್ಲ, ಇವರ ಓದಲ್ಲಿ ಆ ಹೆಣಗಳನ್ನ ಹೋಗ್ಲಿಕ್ಕೆ ಹೆಚ್ಚಿದ್ರ ಆ ಕೆಲಸ ಅವ್ರು ಮಾಡಿದ್ರು ಅನ್ನುವಂಥ ಮಾತನ್ನು. ಅಂದರೆ ಅವರಿಲ್ಲ, ಅವ್ರು ಸುಳ್ಳು ಹೇಳಿದಾರೆ, ಏನೋ ಮಾಡಿದಾರ, ಒಂದೇನೋ